ಓಕೆ, ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಾ ಇದೀವಿ? ಸಿಲೆಬಲ್ಸ್ ಅಲ್ಲಿ ಈಗಾಗಲೇ ಆಲ್ರೆಡಿ ನಾವು 4 ಸಿಲೆಬಲ್ಸ್ ಕಲ್ತಿದೀವಿ. ಸಿಲೆಬಲ್ಸ್ ಅಂದ್ರೆ ಏನು? ಸಿಲೆಬಲ್ಸ್ ಅಂದ್ರೆ ನಮಗೆ ಅಕ್ಷರಗಳ ಇಂಗ್ಲಿಷ್ ಪದವನ್ನ ಈಸಿಯಾಗಿ ಓದಲಿಕ್ಕೆ ನಾವು ಸಿಲೆಬಲ್ ಮೆಥಡ್ ಯೂಸ್ ಮಾಡಿದ್ರೆ ನಮಗೆ ಈಸಿ ಆಗುತ್ತೆ. ಸೊ ಬೇಸಿಕ್ಲಿ ಸಿಲೆಬಲ್ ಅಂದ್ರೆ ಏನು? ಸಿಲೆಬಲ್ ಅಂದ್ರೆ ಒಂದು ಸ್ವರದ ಉಚ್ಚಾರಣೆ ಇರಬೇಕು. ಆಬ್ವಿಯಸ್ಲಿ ಒಂದು ಸ್ವರ ಇರುತ್ತೆ, ಸ್ವರ ಇಲ್ಲ ಅಂದ್ರೂ ಸ್ವರದ ಉಚ್ಚಾರಣೆ ಬಂದ್ರೆ ಆ ಭಾಗನ ನಾವು ಒಂದು ಸಿಲೆಬಲ್ ಅಂತ ಕರಿತೀವಿ. ಓಕೆ, ಇನ್ನೊಂದ್ಸಲ ಹೇಳ್ತೀನಿ. ಸಿಲೆಬಲ್ ಅಂದ್ರೆ ಏನು? ಒಂದು ಸಿಲೆಬಲ್ ಅಂದ್ರೆ ಏನು? ಒಂದು ಪದದಲ್ಲಿ ಒಂದು ಸಿಲೆಬಲ್ ಅಂದ್ರೆ ಸ್ವರ ಉಚ್ಚಾರಣೆ ಇರಬೇಕು, ಅದ್ರ ಜೊತೆಗೆ ಕಾನ್ಸನೆಂಟ್ ಇರ್ಬೋದು. ಕಾನ್ಸನೆಂಟ್ ಸ್ವರ ಅಂದ್ರೆ ಕನ್ನಡದಲ್ಲಿ ನಾವು ಒಂದೊಂದು ಅಕ್ಷರ ಹೇಳ್ತೀವಲ್ವಾ, ಕನ್ನಡದಲ್ಲಿ ಒಂದು ಅಕ್ಷರಕ್ಕೆ ಒಂದು ಸಿಲೆಬಲ್ ಅಂತ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ಒಂದು ಅಕ್ಷರಕ್ಕೆ ಒಂದು ಸಿಲೆಬಲ್ ಅಲ್ಲ, ಒಂದು ಅಕ್ಷರ ಇರ್ಬೋದು, ಒಂದಕ್ಕಿಂತ ಜಾಸ್ತಿ ಅಕ್ಷರ ಇರ್ಬೋದು, 2 ಅಕ್ಷರ ಇರ್ಬೋದು, 3 ಇರ್ಬೋದು, 4 ಇರ್ಬೋದು ಅಕ್ಷರಗಳು. 4 ಅಕ್ಷರ ಸೇರಿ ಒಂದು ಸಿಲೆಬಲ್ ಆಗೋದು ಉಂಟು, ಅಥವಾ 5 ಅಕ್ಷರ ಸೇರಿ ಒಂದು ಸಿಲೆಬಲ್ ಆಗೋದು ಉಂಟು. ಉದಾಹರಣೆಗೆ THREE 3 ಅದು ಒಂದೇ ಸಿಲೆಬಲ್, ಬಟ್ ಅದರಲ್ಲಿ 5 ಅಕ್ಷರ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿರೋರು ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಕನ್ನಡದಲ್ಲಿ ಒಂದು ಅಕ್ಷರ ಒಂದು ಸಿಲೆಬಲ್, ಇಂಗ್ಲಿಷ್ ಅಲ್ಲಿ ಒಂದು ಅಕ್ಷರ ಇರಬಹುದು, ಒಂದಕ್ಕಿಂತ ಜಾಸ್ತಿ ಅಕ್ಷರಗಳು ಸೇರಿ ಒಂದು ಸಿಲೆಬಲ್ ಆಗೋ ಚಾನ್ಸಸ್ ಇದೆ. ಅದರ ಅರ್ಥ ಏನು? ಸ್ವರ ಇರಬೇಕಷ್ಟೇ. ಅದರಲ್ಲಿ ಒಂದು ಸ್ವರ ಇರ್ಬೋದು, ಒಂದು ವ್ಯಂಜನ ಇರ್ಬೋದು, ಒಂದು ಸ್ವರ ವ್ಯಂಜನ ಇರ್ಬೋದು, ಅಥವಾ ಒಂದು ಸ್ವರ 2 ವ್ಯಂಜನ ಇರ್ಬೋದು, ಒಂದು ಸ್ವರ 3 ವ್ಯಂಜನ ಇರ್ಬೋದು, ಅಥವಾ 2 ಸ್ವರಗಳು 2 ಸ್ವರ ಅಕ್ಷರಗಳು 3 ವ್ಯಂಜನ ಇರ್ಬೋದು. ಸೊ ಈ ತರ ಅಲ್ಲ, ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಏನು ಅಂತ. ಓಕೆ, ಉದಾಹರಣೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಈಗ ಸಿಲೆಬಲ್ ನ ಬ್ರೀಫ್ ಆಗಿ ಹೇಳ್ತೀನಿ. ಈಗ ನಾನು ಹೇಳಿದೆ ಸ್ವರದ ಅಕ್ಷರ, ಸ್ವರ ಸೌಂಡ್ ಇರ್ಬೇಕಷ್ಟೇ ನಮಗೆ. ಕನ್ನಡದಲ್ಲಿ ನಾನು ಹೇಳಿದೆ ಕ, ರ, ಮ ಈ ತರ ಹೇಳಿದ್ರೆ ಇದು ಒಂದೊಂದು ಸಿಲೆಬಲ್ ಆಗುತ್ತೆ ಕನ್ನಡದಲ್ಲಿ. ಇಂಗ್ಲಿಷ್ ಅಲ್ಲಿ ಒಂದು ಸಿಲೆಬಲ್ ಆಗುತ್ತೆ. ಬಟ್ ಇಂಗ್ಲಿಷ್ ಅಲ್ಲಿ ನಾವು ಒಂದೇ ಅಕ್ಷರ ಬರ್ಬೇಕು ಅಂತಿಲ್ಲ, ಒಂದು ಅಕ್ಷರ ಬಂದ್ರೂ ಬರ್ಬೋದು, ಒಂದು ಅಕ್ಷರಕ್ಕಿಂತ ಜಾಸ್ತಿ ಬರ್ಬೋದು. ಈಗ ಉದಾಹರಣೆಗೆ ಆಪಲ್ ಅಂತ ಬಂದ್ರೆ ಇದರಲ್ಲಿ ಆಪಲ್ ಈ ತರ ಬರುತ್ತೆ. ಓಕೆ, ಸೊ ಅಥವಾ 3 ಅಕ್ಷರ 4 ಅಕ್ಷರ ಬರ್ಬೋದು. 3 1 2 3 4 5 ಇದೆ, ಬಟ್ ಇದಕ್ಕೆ ನಾವು ಒಂದು ಸಿಲೆಬಲ್ ಅಂತ ಹೇಳ್ತೀವಿ. ಇಲ್ಲಿ ಕನ್ನಡದಲ್ಲಿ ಇದಕ್ಕೆ ಒಂದು ಸಿಲೆಬಲ್, ಇದು ಒಂದು ಸಿಲೆಬಲ್, ಒಂದು ಸಿಲೆಬಲ್. ಇಂಗ್ಲಿಷ್ ಅಲ್ಲಿ ಒಂದಕ್ಕಿಂತ ಜಾಸ್ತಿ ಅಕ್ಷರನೂ ಇರಬಹುದು, ಅದಕ್ಕೂ ನಾವು ಒಂದು ಸಿಲೆಬಲ್ ಅಂತ ಹೇಳ್ತೀವಿ. ಒಟ್ಟು ಉಚ್ಚಾರಣೆ ಸಿಂಗಲ್ ಇರಬೇಕು, ವಾವೆಲ್ ಉಚ್ಚಾರಣೆ ಸಿಂಗಲ್ ಇರಬೇಕು. ಓಕೆ, ಸೊ ಇಲ್ಲಿ 2 ವಾವೆಲ್ ಇದೆ, ಬಟ್ ಇದ್ರ 2 ಉಚ್ಚಾರಣೆ ಬಂದು ಇ ಅಂತಿದೆ, ಇದು ಕಾನ್ಸನೆಂಟ್, ಇದ್ರ ಜೊತೆಗೇನೆ ಇದು ಸೌಂಡ್ ಆಗುತ್ತೆ. ಹಾಗಾಗಿ ನಾವು ಇದಕ್ಕೆ ಈಗ ಕನ್ನಡದಲ್ಲಿ ಹೆಂಗೆ ಹೇಳ್ತೀವಿ? 3 ಅಂತ ಬರೆಯೋದಾದ್ರೆ ಈ ತರ ಬರಿತೀವಿ. ಸೊ ಇವಿಷ್ಟು ನಾವು ಒಂದೇ ಸಲ ತಾನೇ ಹೇಳ್ತೀವಿ, 3 ಒಂದೇ ಸಲ ಹೇಳ್ತೀವಿ, ಅದಕ್ಕೆ ನಾವು ಅದನ್ನ ಸಿಂಗಲ್ ಸಿಲೆಬಲ್ ಅಂತ ಹೇಳ್ತೀವಿ. ಓಕೆ, ನಾವು ಈಗ ಆಲ್ಫಾಬೆಟ್ ಇದರಲ್ಲಿ ಯಾವುದು 5 ಸಿಲೆಬಲ್ಸ್, ನಾವು 4 ಸಿಲೆಬಲ್ಸ್ ನೋಡಿದ್ವಿ. ಈಗ 5 ಸಿಲೆಬಲ್ ಇರುವಂತ ಪದಗಳನ್ನು ನೋಡೋಣ. ಓಕೆ, ಸೇಮ್ ಪ್ಯಾಟರ್ನ್ ಏನೂ ಇಲ್ಲ. ಎಲ್ಲೆಲ್ಲಿ ಕಟ್ ಮಾಡಬೇಕು, ಎಲ್ಲೆಲ್ಲಿ ನಾವು ಲೈನ್ ಹಾಕ್ಬೇಕು, ಎಲ್ಲೆಲ್ಲಿ ಸ್ಪ್ಲಿಟ್ ಮಾಡಬೇಕು ಪದಗಳನ್ನ ಅಂತ ನಾನು ಹೇಳಿದ್ದೀನಿ. ನಮಗೆ ಹೆಂಗ್ ಅನುಕೂಲ ಆಗುತ್ತೆ ಹಂಗೆ ಮಾಡ್ಕೊಳ್ಳಿ. ಈಗ ನೋಡಿ, ಆಲ್ ಈಸಿ ಆಗುತ್ತೆ, ಆಲ್ಗೆ ಲೈನ್ ಹಾಕೊಳ್ಳಿ. ಆಮೇಲೆ ಡೈಗ್ರಾಫ್ಸ್ ಅನ್ನ ಸ್ಪ್ಲಿಟ್ ಮಾಡಬಾರ್ದು. ನಾನು ಹೇಳಿದ್ದೆ ಡೈಗ್ರಾಫ್ ಅಂದ್ರೆ ಏನು? PH, CH, SH, GH, KN ಈ ತರ ಎಲ್ಲ ಬಂದ್ರೆ ಅವೆರಡನ್ನ ನೀವು ಸ್ಪ್ಲಿಟ್ ಮಾಡಬಾರ್ದು, ಅದನ್ನ ಸಪರೇಟ್ ಆಗಿ ಬಿಟ್ಬಿಡಬೇಕು. ಆಲ್ಫಾ ಬೆ ಸ್ಪ್ಲಿಟ್ ಮಾಡ್ಬೇಕಾದ್ರೆ ನಮಗೇನು ಕಾನ್ಸನೆಂಟ್ ಮತ್ತೆ ವೊವೆಲ್ ಒಟ್ಟಿಗೆ ತಗೋಬೇಕು, ಅಥವಾ 2 ಕಾನ್ಸನೆಂಟ್ ಮತ್ತು 1 ವಾವೆಲ್ ತಗೋಬಹುದು ಒಟ್ಟಿಗೆ, ಇಲ್ಲ ಸಪರೇಟ್ ಆಗಿ ಬರೀ
ವಾವೆಲ್ಲೇ ಸಪ್ರೇಟ್ ಆಗಿ ತಗೊಂಡು ಹಾಗೆ ಇಲ್ಲಿ ನೋಡಿ ಬಿ ಇ ತಗೊಂಡಿದ್ದೀನಿ, ಟಿ ಐ ಸಿ ಎ ಎಲ್ ಕೊನೆ ಉಳಿಯೋದು, ಇದು ಪಿ ಎಸ್ ಎ ಎಲ್. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಎ ಎಸ್ ಎ ಇದೆ, ಎಸ್ ಕೂಡಿಸ್ಕೊಳ್ಳೋಕ್ಕಾಗುತ್ತೆ ನೋಡಿ, ಆಸ್ ಆಸ್ ಟಿ ಆರ್ ಎರಡು ಕಾನ್ಸನೆಂಟ್ ಇದೆ. ಬರೀ ಎರಡು ಕಾನ್ಸನೆಂಟ್ಗೆ ನಾವು ಇಲ್ಲಿ ಲೈನ್ ಹಾಕಿದ್ರೆ ನಮ್ಗೆ ಉಚ್ಚಾರಣೆ ಮಾಡ್ಲಿಕ್ಕೆ ಆಗಲ್ಲ ಅದು. ಓಕೆ, ಸೊ ಹಾಗಾಗಿ ಒಂದು ವವೆಲ್ ಬೇಕೇ, ಒಂದು ವವೆಲ್ ಸಹಾಯ ಬೇಕೇ ಬೇಕು. ಸೊ ಟಿ ಆರ್ ಒ ಆಸ್ಟ್ರೋ, ಎಲ್ ಇನ್ನೊಂದು ವಾವೆಲ್ ಲಾ, ಜಿ ಕಲ್, ಆಸ್ಟ್ರೋಲಾಜಿಕಲ್ ಆಸ್ಟ್ರೋಲಾಜಿಕಲ್. ಓಕೆ, ಹಾಗೆ ಇಲ್ಲಿ ಆಲ್ ಉ ಬೇಡ, ಅ ಲು ತಗೋಬಹುದು, ಅ ಲು ಮಿ ನಿ ಎಂ, ಅಲ್ಯೂಮಿನಿಯಂ. ಆಮೇಲೆ ನೋಡಿ ಡಿ ಒ ಡಾ ಡಾ ಸಿ ಯು ಕ್ಯೂ ಮೆನ್ ಡಾಕ್ಯುಮೆಂಟರಿ. ಓಕೆ, ಸೊ ಈ ತರ ಸ್ಪ್ಲಿಟ್ ಮಾಡ್ತಾ ಹೋದ್ರೆ ನಿಮಗೆ ಓದ್ಲಿಕ್ಕೆ ಈಸಿ ಆಗುತ್ತೆ. ಈ ಕನ್ನಡದಲ್ಲಿ ಎಲ್ಲಾದ್ರಲ್ಲೂ ನೋಡಿ, ಕನ್ನಡದಲ್ಲಿ ಎಲ್ಲ ಪದಗಳೇ ನೋಡಿ, 1 2 3 4 5, 1 2 3 4 5, 1 2 3 4 5 ಸಂಪೂರ್ಣ ಅಕ್ಷರಗಳು. ಇದರ ಅರ್ಥ ಏನು? ಅಷ್ಟು ಸಿಲೆಬಲ್ಸ್ ಇದೆ ಅಂತ ಅರ್ಥ. ಓಕೆ, ಇದೊಂದು ಪದ ಇದೆ ನೋಡಿ, ಇದನ್ನ ಸುಮಾರು ಜನ ಮಿಸ್ಪ್ರೊನೌನ್ಸ್ ಮಾಡ್ತೀರಾ. ಇದರದ ಸರಿಯಾದ ಉಚ್ಚಾರಣೆ ಬಂದು ಎನ್ವೈರನ್ಮೆಂಟಲ್, ಮೆಂಟಲ್, ಎನ್ವೈರನ್ಮೆಂಟ್, ಅದನ್ನ ಎ ಎಲ್ ಹಾಕಿ ಎನ್ವೈರನ್ಮೆಂಟಲ್ ಅಂತ ಹೇಳಿ, ಅಥವಾ ಎನ್ವೈರನ್ಮೆಂಟ್ ಅಂತಾನೆ ಹೇಳಿ. ಬಟ್ ಅದು RON ಎನ್ವೈರನ್ ಅಂತ ತುಂಬಾ ಜನ ಪ್ರೊನೌನ್ಸ್ ಮಾಡಲ್ಲ. ಎನ್ವೈರನ್ಮೆಂಟಲ್, ಮೆಂಟಲ್ ಅಂತ ಹೇಳಲ್ಲ, ಎನ್ವೈರನ್ಮೆಂಟಲ್. ಏನ್ ಹೇಳ್ತೀವಿ? ಎನ್ ವ ಎನ್ ಎನ್ವೈರನ್ಮೆಂಟಲ್. ಎನ್ವೈರನ್ಮೆಂಟಲ್, ಎನ್ವಿರಾನ್ಮೆಂಟಲ್ ರಾಂಗ್, ಎನ್ವೈರನ್ಮೆಂಟಲ್ ಓಕೆ. ಇದು ಹಳೆ ಇಂಗ್ಲಿಷ್ ಅಲ್ಲಿ ಎನ್ವೈರನ್ಮೆಂಟಲ್ ಅಂತ ಹೇಳ್ತಾರೆ. ಬಟ್ ಈಗ ಯಾರು ಅದನ್ನು ಬಳಸೋದಿಲ್ಲ. ಲೈಕ್ ಸ್ವಲ್ಪ ಎಲ್ಲಾದು ಪದಗಳನ್ನು ಶಾರ್ಟ್ ಆಗಿ ಅಂತಲ್ಲ, ಅದು ಹಾಗೆ ಬಂದಿರೋದು. ಸೊ ಎನ್ವೈರನ್ಮೆಂಟಲ್, ಎನ್ವೈರನ್ಮೆಂಟ್, ನಮ್ಮ ಸುತ್ತಮುತ್ತ ವಾತಾವರಣ, ಎನ್ವೈರನ್ಮೆಂಟ್ ಅಲ್ಲ. ಬಟ್ ಅದರ ಸರಿಯಾದ ಮೊದಲು ಇದ್ದಿದ್ದು ಉಚ್ಚಾರಣೆ ಎನ್ವೈರನ್ಮೆಂಟಲ್. ಈ ತರ ಯಾರಾದ್ರೂ ಹೇಳಿದ್ರು ತಪ್ಪಲ್ಲ, ಬಟ್ ನಮಗೆ ಈಸಿಯಾಗಿ ಹೇಳೋದು ಇದನ್ನು ಹೇಳಬೇಕು, ಎನ್ವೈರನ್ಮೆಂಟಲ್, ಎನ್ವೈರನ್ಮೆಂಟ್, ನಮ್ಮ ಸುತ್ತಮುತ್ತ ವಾತಾವರಣ. ಓಕೆ, ನಾವು ಹಾಗೆ ಇದೆ ಗ್ರಾವಿಟೇಷನಲ್, ಗ್ರಾವಿಟೇಷನಲ್. ಈಗ ನಿಮ್ಗೆ ಅನ್ಸ್ಬೋದು ಟಿ ಎ ಟ್ಯಾ ಅಲ್ವಾ, ಟೇ ಯಾಕಾಯ್ತು? ಟೇ ಯಾಕೆ ಅಂತ ಹೇಳಿದ್ರೆ ಒಂದು ರೂಲ್ ಇದೆ ಇಂಗ್ಲಿಷ್ ಅಲ್ಲಿ. ನಮಗೆ TION ಬಂದಾಗ ಅಲ್ಲಿ ನಿಮಗೆ ಎ ಬಂದ್ರೆ ಇಟ್ ಈಸ್ ಆಲ್ವೇಸ್ ಲಾಂಗ್. TION ಎಕ್ಸೆಪ್ಷನ್ ಇದೆ, ಇಲ್ಲ ಅಂತಿಲ್ಲ. ಆಲ್ವೇಸ್ ಅಂದ್ರೆ ಇನ್ ಆಲ್ಮೋಸ್ಟ್ ಆಲ್ ಕೇಸಸ್ 99% ನಿಮಗೆ ಎ ಅಂತಾನೆ ಬರುತ್ತೆ, ಲಾಂಗ್ ಓವೆಲ್ಲೇ ಬರುತ್ತೆ. ಅದಕ್ಕೆ ಇಲ್ಲಿ ಟೇ ಅಂತ ಹಾಕೋದು. ಗ್ರಾವಿಟೇಷನ್, ಗ್ರಾವಿಟೇಷನಲ್. ಓಕೆ, ಹಾಗೆ ನೋಡಿ ಡಬಲ್ ಎಂ ಇದ್ರೆ ಇಲ್ಲಿ ಹಾಕಬೇಕು, ಗ್ರಾಮ್ಯಾಟಿಕಲಿ, ಗ್ರಾಮ್ಯಾಟಿಕಲಿ. ಅಂಡ್ ಕೊನೆಯಲ್ಲಿ ಎ ಅನ್ನೋ ಅಕ್ಷರಕ್ಕೆ ನಾನು 9 ಸೌಂಡ್ಸ್ ಇದೆ ಅಂತ ಹೇಳಿದ್ದೀನಿ. ಸೊ ನೀವು ಅದು ಅಕ್ಸೆಪ್ಟ್ ಮಾಡಿಕೊಂಡು ಇದು ಹಿಂಗ್ 9 ಸೌಂಡ್ಸ್ ಇದೆ, ಹಾಗಾಗಿ ಇದು ಸೌಂಡ್ ಚೇಂಜ್ ಆಗಿದೆ. ಇಲ್ಲಿ CALL ಕ್ಯಾಲಿ ಅಂತ ಹೇಳಲ್ಲ ನಾವು, ಕಲಿ. ಸೊ ಇಲ್ಲಿ ಏನು ಸೈಲೆಂಟ್ ಆಗಿರುತ್ತೆ. ಗ್ರಾಮ್ಯಾಟಿಕ್ ಏನದು ಡ್ರಾಮ್ಯಾಟಿಕ್ಲಿ, ಎ ಸೈಲೆಂಟ್ ಆಗಿದೆ, ಸೈಲೆಂಟ್ ಲೆಟರ್ಸ್ ಅಲ್ಲಿ ಹೇಳಿದ್ದೀನಿ. ಹಾಗೆ ಇಲ್ಲಿ CAL ಇದೆ, ಕಲ್ ಅಂತ ಹೇಳ್ತೀವಿ, ಕಲ್. ಆಸ್ಟ್ರೋಲಾಜಿಕಲ್, ಆಸ್ಟ್ರೋಲಾಜಿಕ್ಯಾಲ್ ಅಂತ ಹೇಳಲ್ಲ. ಇದರ ಅರ್ಥ ಏನು? CAL ಅಥವಾ CAL ಅಲ್ಲ, ಸಾರಿ, ಬರೀ AL ಕೊನೆಯಲ್ಲಿ ಬಂದ್ರೆ ಆಲ್ಮೋಸ್ಟ್ ನಿಮಗೆ ಅಲ್ ಅಂತ ಆಗುತ್ತೆ, ಆಲ್ ಅಂತ ಆಗಲ್ಲ. ಉದಾಹರಣೆಗೆ ಮೆಡಿಕಲ್, ಮೆಡಿಕ್ಯಾಲ್ ಅಂತ ಹೇಳಲ್ಲ. ಮೆಡಿಕಲ್, ಫಿಸಿಕಲ್, ಕೆಮಿಕಲ್, ಆಸ್ಟ್ರೋಲಾಜಿಕಲ್, ಆಸ್ಟ್ರೋನಾಮಿಕಲ್, ಇಕನಾಮಿಕಲ್, ಕಲ್. ಅದೇ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ಕ್ಯಾಲ್. ಉದಾಹರಣೆಗೆ ಕ್ಯಾಲ್ಕ್ಯುಲೇಟರ್, ಕ್ಯಾಲ್ಕ್ಯುಲಸ್, ಕ್ಯಾಲ್ಕ್ಯುಲೇಷನ್. ಮಧ್ಯದಲ್ಲಿ ಬಂದ್ರು ಕೆಲವು ಸಲ ಕ್ಯಾಲ್ ಅಂತಾನೆ ಬರುತ್ತೆ. ಓಕೆ, ರೈಟ್. ಈಗ
ನೆಕ್ಸ್ಟ್ ಬಂದು 6 ಸಿಲೆಬಲ್ಸ್. ಸೊ 5 ಸಿಲೆಬಲ್ಸ್ ಇನ್ನೂ ತುಂಬಾ ವರ್ಡ್ಸ್ ಇದೆ, ಅದನ್ನ ನೀವೇ ಪ್ರಾಕ್ಟೀಸ್ ಮಾಡಿ. 6 ಸಿಲೆಬಲ್ಸ್. 6 ಸಿಲೆಬಲ್ಸ್ ಅಂದ್ರೆ ಇನ್ನೇನಿರುತ್ತೆ, ಒಂದು ಸಿಲೆಬಲ್ ಜಾಸ್ತಿ ಇರುತ್ತೆ. ಓಕೆ, ಸೊ ಅದನ್ನ ಈಗ ಇನ್ನು ಈಸಿ ಮೆಥಡ್ ಏನು ಗೊತ್ತಾ, ಈಸಿ ಅಂತಲ್ಲ, ಸ್ವಲ್ಪ ವರ್ಕ್ ಮಾಡಬೇಕು. ಈಗ ನೋಡಿ 3 ಸಿಲೆಬಲ್ಸ್ 4 ಸಿಲೆಬಲ್ಸ್ ನೋಡೋಣ. 4 ಸಿಲೆಬಲ್ಸ್ ಓದೋದು ಹೇಗೆ? ಕನ್ನಡದಲ್ಲಿ 4 ಸಿಲೆಬಲ್, ಕನ್ನಡದಲ್ಲಿ 4 ಸಿಲೆಬಲ್ ಅಂದ್ರೆ 4 ಅಕ್ಷರ ಇರುವಂತಹ ಪದವನ್ನು ಓದೋದು ಹೇಗೆ? ಕನ್ನಡದಲ್ಲಿ 4 ಅಕ್ಷರ ಪದ, 4 ಅಕ್ಷರದ ಯಾವ್ದಾದ್ರು ಒಂದು ಪದ ಹೇಳಿ. 4 ಅಕ್ಷರ ಇರುವಂತಹ ಒಂದು ಪದ ಹೇಳಿ. 4 ಅಕ್ಷರ ಇರುವಂತಹ ಕನ್ನಡ ಪದ ಹೇಳಿ ಅಂತ ಹೇಳಿದೆ ನಾನು.